ಇಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳ ಬಡ್ತಿಗೆ ತಡೆ ನೀಡಿದೆ ಸಿಎಟಿ. ಉಮೇಶ್ ಕುಮಾರ್, ಅರುಣ್ ಚಕ್ರವರ್ತಿಗೆ ನೀಡಿದ್ದಂತಹ ಡಿಜಿಪಿ ಹುದ್ದೆ ಬಡ್ತಿಗೆ ತಡೆ ನೀಡಲಾಗಿದೆ. ಎಡಿಜಿಪಿ ಅಲೋಕ್ ಕುಮಾರ್ ಸಲ್ಲಿಸಿದ್ದಂತಹ ಅರ್ಜಿ ಮಾನ್ಯ ಮಾಡಿದ ಸಿಎಟಿ. ಹಿರಿತನ ಇದ್ರೂ ಬಡ್ತಿ ನೀಡಿಲ್ಲ ಅಂತ ಅರ್ಜಿ ಸಲ್ಲಿಸಿದ್ರು ಅಲೋಕ್ ಕುಮಾರ್. ತನಗಿಂತಲೂ ಕಿರಿಯ ಅಧಿಕಾರಿಗಳಿಗೆ ಡಿಜಿಪಿ ಹುದ್ದೆ ನೀಡಿದ್ದ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಸಿಎಟಿಗೆ ಅಲೋಕ್ ಕುಮಾರ್ ಅವರು ಅರ್ಜಿ ಹಾಕಿದ್ರು. ಇಲಾಖಾ ತನಿಖೆಯ ನೆಪವೊಡ್ಡಿ ಅಲೋಕ್ ಕುಮಾರ್ಗೆ ಬಡ್ತಿ ನೀಡಿರಲಿಲ್ಲ. ಅಲೋಕ್ ಕುಮಾರ್ಗಿಂತ ಕಿರಿಯ ಅಧಿಕಾರಿಗಳಿಗೆ ಬಡ್ತಿ ನೀಡಿತ್ತು ಸರ್ಕಾರ. ಇಲಾಖಾ ತನಿಖೆಗೆ ಸಿಎಟಿ ತಡೆ ನೀಡಿದ್ದರೂ ಸರ್ಕಾರ ಅದನ್ನ ಪರಿಗಣಿಸಿರಲಿಲ್ಲ. ಈಗ ಇಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳ ಬಡ್ತಿಗೆ ಸಿಎಟಿ ತಡೆ ನೀಡಿದೆ. ಎಡಿಜಿಪಿ ಅಲೋಕ್ ಕುಮಾರ್ ಸಲ್ಲಿಸಿದ್ದಂತಹ ಅರ್ಜಿ ಮಾನ್ಯಗೊಂಡಿದೆ. ಹಿರಿತನ ಇದ್ರೂ ಕೂಡ ಬಡ್ತಿ ನೀಡಿಲ್ಲ ಅಂತ ಅಲೋಕ್ ಕುಮಾರ್ ಅವರು ಅರ್ಜಿ ಸಲ್ಲಿಸಿದ್ರು. ತನಗಿಂತಲೂ ಕಿರಿಯ ಅಧಿಕಾರಿಗಳಿಗೆ ಹುದ್ದೆ ಕೊಡಲಾಗಿದೆ. ಡಿಜಿಪಿ ಹುದ್ದೆಯನ್ನ ಸರ್ಕಾರ ನೀಡಿತ್ತು. ಸರ್ಕಾರದ ಈ ನಿರ್ಧಾರವನ್ನ ಪ್ರಶ್ನಿಸಿ ಸಿಎಟಿಗೆ ಅಲೋಕ್ ಕುಮಾರ್ ಅವರು ಅರ್ಜಿ ಸಲ್ಲಿಸಿದ್ರು. ಇಲಾಖಾ ತನಿಖೆಯ ನೆಪವೊಡ್ಡಿ ಅಲೋಕ್ ಕುಮಾರ್ ಅವರಿಗೆ ಬಡ್ತಿಯನ್ನ ಕೊಟ್ಟಿರಲಿಲ್ಲ. ಅಲೋಕ್ ಕುಮಾರ್ಗಿಂತ ಕಿರಿಯ ಅಧಿಕಾರಿಗಳಿಗೆ ಬಡ್ತಿ ನೀಡಿತ್ತು ಸರ್ಕಾರ. ಇದನ್ನ ಪ್ರಶ್ನೆ ಮಾಡಿ ಅಲೋಕ್ ಕುಮಾರ್ ಅರ್ಜಿಯನ್ನ ಹಾಕಿದ್ರು ಸಿಎಟಿಗೆ. ಹಿರಿಯ ಅಧಿಕಾರಿ ಅಲೋಕ್ ಕುಮಾರ್ಗೆ ಬಡ್ತಿ ನೀಡದ ಸರ್ಕಾರಕ್ಕೆ ಈ ಮೂಲಕ ಭಾರೀ ಹಿನ್ನಡೆಯಾಗಿದೆ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯ ಮಂಡಳಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ. ಅಲೋಕ್ ಕುಮಾರ್ ಪರವಾಗಿ ಹಿರಿಯ ವಕೀಲ ಧ್ಯಾನ್ ಚಿನ್ನಪ್ಪ ವಾದ ಮಂಡಿಸಿದ್ರು. ಅಲೋಕ್ ಕುಮಾರ್ಗಿಂತ ಕಿರಿಯರಿಗೆ ಸರ್ಕಾರ ಬಡ್ತಿಯನ್ನ ನೀಡಿತ್ತು, ಸರ್ಕಾರದ ಕ್ರಮ ಸರಿಯಿಲ್ಲ ಅಂತ ವಾದ ಮಾಡಿದ್ರು. ಸರ್ಕಾರದ ಕ್ರಮಕ್ಕೆ ಈಗ ಸಿಎಟಿ ತಡೆ ನೀಡಿದೆ. 1995ರ ಬ್ಯಾಚ್ನ ಉಮೇಶ್ ಕುಮಾರ್, ಅರುಣ್ ಚಕ್ರವರ್ತಿಗೆ ಸರ್ಕಾರ ಬಡ್ತಿ ನೀಡಿತ್ತು. 1994ರ ಬ್ಯಾಚ್ ಅಧಿಕಾರಿಯಾದಂತಹ ಅಲೋಕ್ ಕುಮಾರ್ಗೆ ಬಡ್ತಿಯನ್ನ ನೀಡಿರಲಿಲ್ಲ. ಹಾಗಾಗಿ ಅಲೋಕ್ ಕುಮಾರ್ ಸಿಎಟಿ ಅರ್ಜಿ ಹಾಕೊಂಡಿದ್ರು. ಸಿಎಟಿಗೆ ಸರ್ಕಾರದ ನಿರ್ಧಾರವನ್ನ ಪ್ರಶ್ನಿಸಿ ಅರ್ಜಿ ಹಾಕಿದ್ದಂತಹ ಅಲೋಕ್ ಕುಮಾರ್ ಅವರಿಗೆ ಮನ್ನಣೆ ಸಿಕ್ಕಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಇಬ್ಬರು ಹಿರಿಯ ಪೊಲೀಸ್ ಅಧಿಕಾರಿಗಳ ಬಡ್ತಿಯನ್ನ ಪ್ರಶ್ನೆ ಮಾಡಿ ಅಲೋಕ್ ಕುಮಾರ್ ಅವರು ಸಿಎಟಿಗೆ ಅರ್ಜಿ ಹಾಕಿದ್ರು. ಈಗ ಅವ್ರಿಗೆ ಮಾನ್ಯತೆ ಸಿಕ್ಕಿದೆ. ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅಲ್ವಾ? ಖಂಡಿತ ವೀಣಾ, ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಅಂತಾನೆ ಹೇಳ್ಬೋದು. ಇದೇ ತಿಂಗಳ 12ನೇ ತಾರೀಕು ರಾಜ್ಯ ಸರ್ಕಾರ ಇಬ್ಬರು IPS ಅಧಿಕಾರಿಗಳು ಉಮೇಶ್ ಕುಮಾರ್ ಮತ್ತೆ ಅರುಣ್ ಚಕ್ರವರ್ತಿ ಅವರಿಗೆ ಎಡಿಜಿ ದರ್ಜೆಯಿಂದ ಡಿಜಿ ದರ್ಜೆಗೆ ಒಂದು ಪ್ರಮೋಷನ್ ನೀಡಿ ಆದೇಶವನ್ನ ಮಾಡಿತ್ತು. ಆದ್ರೆ ಅವರಿಗಿಂತ 1 ವರ್ಷ ಈ ಸೇವಾ ಹಿರಿತನ ಇರುವಂತಹ ಅಲೋಕ್ ಕುಮಾರ್ ಅವರಿಗೆ ಬಡ್ತಿಯನ್ನ ನೀಡಿರಲಿಲ್ಲ. ಕಾರಣ ಏನಂದ್ರೆ ಅವ್ರದ್ದು ಏನೋ ಒಂದು ಕೇಸ್ ನಲ್ಲಿ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಬಾಕಿ ಇದೆ ಅನ್ನುವಂತ ಒಂದು ಕಾರಣಕ್ಕಾಗಿ ಅವ್ರನ್ನ ಆ ಬಡ್ತಿಯನ್ನು ನೀಡಿರಲಿಲ್ಲ. ಆದ್ರೆ ಅವರ ವಿರುದ್ಧ ಇದ್ದಂತ ವಿಚಾರಣಾ ತನಿಖೆ ಏನಿತ್ತು ಆ ಒಂದು ತನಿಖೆಗೆ ಸಿಎಟಿ ಸ್ಟೇನ ಕೊಟ್ಟಿತ್ತು. ಸ್ಟೇ ಕೊಟ್ಟರೂ ಕೂಡ ಅವ್ರನ್ನ ಪರಿಗಣಿಸದೆ ಅವರ ಕಿರಿಯ ಅಧಿಕಾರಿಗಳಿಗೆ ಬಡ್ತಿಯನ್ನ ಕೊಟ್ಟಿರುವಂತದ್ದು ಸರಿಯಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಒಂದು ಸಿಎಟಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ವಿಚಾರಣೆ ನಡೆಸಿದಂತ ಒಂದು ವಿಭಾಗೀಯ ಪೀಠ ಇವತ್ತು ಏನು ಉಮೇಶ್ ಕುಮಾರ್ ಅವರು ಮತ್ತೆ ಅರುಣ್ ಚಕ್ರವರ್ತಿ ಅವರಿಗೆ ಕೊಟ್ಟಂತ ಬಡ್ತಿಗೆ ತಡೆಯನ್ನ ನೀಡಿರುವಂತದ್ದು. ಇದನ್ನ ನೋಡ್ತಾ ಹೋದ್ರೆ ಎಲ್ಲೊಂದ್ ಕಡೆ ಅಲೋಕ್ ಕುಮಾರ್ ಅವರು ಇದರಲ್ಲಿ ಸಂಬಂಧಪಟ್ಟಂತೆ ಅವರ ಇಲಾಖೆ ತನಿಖೆಗೆ ಸಂಬಂಧಪಟ್ಟಂತೆ ಯಾವುದೇ ಕೇಸುಗಳು ಬಾಕಿ ಇಲ್ಲದೆ ಇದ್ರು ಕೂಡ ಅವರ ವಿರುದ್ಧ ಇದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಲಿ ಕೂಡ ಬಿ ರಿಪೋರ್ಟ್ ನ ಹಾಕಿತ್ತು. ಅದಾದ್ರೆ 2 ಬಾರಿ ಅವರ ಬಿ ರಿಪೋರ್ಟ್ ವಜಾ ಆಗಿದ್ರು ಕೂಡ, ಅಂದ್ರೆ ಅವರ ವಿರುದ್ಧ ಇಲಾಖೆ ತನಿಖೆ ಇಲ್ಲ ಅನ್ನುವಂಥದ್ದು ಇದ್ರೂ ಕೂಡ ಮತ್ತೆ 3ನೇ ಬಾರಿ ಅವರ ವಿರುದ್ಧ ಇಲಾಖೆ ತನಿಖೆಗೆ ಇನಿಷಿಯೇಟ್ ಮಾಡುವ ಮೂಲಕ ಅವರಿಗೆ ಬಡ್ತಿಯನ್ನ ತಡೆ ನೀಡುವಂತ ಪ್ರಯತ್ನವನ್ನ ಇಲ್ಲೊಂದ್ ಕಡೆ ರಾಜ್ಯ ಸರ್ಕಾರ ಮಾಡಿದಂತೆ ಕಂಡು ಬರ್ತಾ ಇತ್ತು. ಆ ಒಂದು ನೆಲೆ ಅಲೋಕ್ ಕುಮಾರ್ ಅವರು ತಾನೆಗೆ ಒಂದು ಎಲ್ಲಾ ರೀತಿಯಾದಂತಹ ಅರ್ಹತೆ ಇದ್ರೂ ಕೂಡ ಹಿರಿಯ ಅಧಿಕಾರಿಗಳಿಗೆ ಕೊಟ್ಟಿರುವಂತಹ ಬಡ್ತಿ ಏನಿದೆ ಅದು ಸರಿಯಾದಂತ ಕ್ರಮ ಅಲ್ಲ ಅಂತೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅಲೋಕ್ ಕುಮಾರ್ ಪರವಾಗಿ ಹಿರಿಯ ವಕೀಲರಾದಂತ ಧ್ಯಾನ್ ಚಿನ್ನಪ್ಪ ಅವರು ಒಂದು ವಾದವನ್ನ ಮಂಡಿಸಿದ್ರು. ವಾದವನ್ನ ಮಂಡಿಸಿದ್ರಿಂದ ಒಂದು ಹಿನ್ನೆಲೆಯಲ್ಲಿ ಇವತ್ತು ಒಂದು ತಡೆಯನ್ನ ಕೊಟ್ಟಿರುವಂತಹದ್ದು. ಸೊ ಅದನ್ನ ನೋಡ್ತಾ ಹೋದ್ರೆ ಇಲ್ಲಿ ಈ ಒಂದು ವಿಚಾರದಲ್ಲಿ ಏನು ಅಲೋಕ್ ಕುಮಾರ್ ಅವರಿಗೆ ಒಂದ್ ರೀತಿ ಮೇಲ್ಗೈ ಇವತ್ತು ಆಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಬೇರೆ ಬೇರೆ ಯಾವ ಲೆಕ್ಕಾಚಾರಗಳಲ್ಲಿ ಹಿರಿಯ ಅಧಿಕಾರಿಗಳಿಗೆ ಬಡ್ತಿಯನ್ನು ನೀಡುವ ಮೂಲಕ ಹಿರಿಯ ಅಧಿಕಾರಿಗೆ 1 ವರ್ಷ ಸೇವಾ ಹಿರಿತನ ಇದ್ರೂ ಕೂಡ ಅಲೋಕ್ ಕುಮಾರ್ ಅವರಿಗೆ ಬಡ್ತಿಯನ್ನು ನೀಡದೇ ಇರುವಂತದ್ದು ಸರಿಯಲ್ಲ ಅನ್ನುವಂಥದ್ದು. ಆ ಮೂಲಕ ರಾಜ್ಯ ಸರ್ಕಾರ ಇಲ್ಲ ಒಂದ್ ಕಡೆ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ವೀಣಾ, ಎಸ್, ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.